ನಾನೊಬ್ಬ ಕಾರ್ಪೊರೇಟ್ ಎಂಪ್ಲಾಯಿ ಹಾಗೆ ಕಂಟೆಂಟ್ ಕ್ರಿಯೇಟರ್ ಕೂಡ. ಇವತ್ತು ಇವೆರಡನ್ನು ನಾನು ಈಕ್ವಲಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಇವತ್ತು ಚಿಕ್ಕಬಳ್ಳಾಪುರದ ಒಂದು ಹಾಸ್ಪಿಟಲ್ ಕಡೆಯಿಂದ ನಂಗೊಂದು ಪ್ರಮೋಷನಲ್ ವಿಡಿಯೋ ಶೂಟ್ ಬಂದು, ನನ್ನ ಸ್ವಂತ ಊರು ಚಿಕ್ಕಬಳ್ಳಾಪುರ ಆಗಿದ್ರು ಕೆಲಸಕ್ಕಾಗಿ ಬೆಂಗಳೂರಲ್ಲಿ ವಾಸ ಇರ್ತೀನಿ. ಸೊ ನನಗೆ ವಿಡಿಯೋ ಶೂಟ್ ಬಂದು ಚಿಕ್ಕಬಳ್ಳಾಪುರಲ್ಲಿ ಇರೋದ್ರಿಂದ ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿ ಆಗಿ ನಮ್ಮ ಫ್ರೆಂಡ್ ನ ಎತ್ತಾಕೊಂಡು ನಮ್ಮ ಬೈಕ್ ನ ತಗೊಂಡು ನಮ್ಮ ಮನೆ ಹತ್ರ ಇರುವಂತಹ ದೇವ್ರಿಗೆ ಕೈ ಮುಕ್ಕೊಂಡು ಸೀದಾ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಪಯಣ ಶುರು ಮಾಡಿದ್ವಿ. ನಿಜ ಹೇಳ್ಬೇಕು ಅಂದ್ರೆ ಈ ಪ್ರಮೋಷನಲ್ ವಿಡಿಯೋ ಶೂಟ್ ಗಳಲ್ಲಿ ಬರುವಂತಹ ಅಮೌಂಟ್ ಎಲ್ಲ ನನ್ನ ಬೈಕ್ ಗಳ ಮೇಂಟೆನೆನ್ಸ್ ಗೆ ಖಾಲಿ ಆಗ್ಬಿಡುತ್ತೆ. ಕಾಸೆ ಉಳಿಯಲ್ವಲ್ಲ, ಆದ್ರೂ ಯಾಕೆ ವಿಡಿಯೋಸ್ ಮಾಡ್ತೀಯ ಅಂತ ಕೇಳಿದ್ರೆ, ನನಗೆ ಕಂಟೆಂಟ್ ಕ್ರಿಯೇಷನ್ ಮೇಲೆ ಇರೋ ಪ್ಯಾಷನ್ ಗೋಸ್ಕರ ನಾನು ಅದೆಷ್ಟೇ ಕಷ್ಟ ಆಗ್ಲಿ ವಿಡಿಯೋಸ್ ಮಾಡ್ತಿರ್ತೀನಿ. ಹೋಗ್ತಿದ್ದಂಗೆ 20 ನಿಮಿಷಕ್ಕೆ ದೇವನಹಳ್ಳಿ ತಲುಪಿದ್ವಿ. ಅಲ್ಲಿಂದ ಇನ್ನೊಂದು 20 ನಿಮಿಷ ನಮ್ಮ ಚಿಕ್ಕಬಳ್ಳಾಪುರ. ಸೀದಾ ಮನೆಗ್ ಬಂದು ಮೈಕು ಕ್ಯಾಮ್ರಾ ತಗೊಂಡು ಈ ಬೈಕ್ ನ ಅಲ್ಲೇ ಬಿಟ್ಟು ಇನ್ನೊಂದು ಬೈಕ್ ನ ತಗೊಂಡು ಮತ್ತೆ ಟೌನ್ ಬಂದು ಟಿಫನ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಹತ್ರ ಹೋದ್ವಿ. ವಿಡಿಯೋ ಯಾವ ರೀತಿ ಬೇಕು ಅಂತ ಎಲ್ಲ ಮಾತಾಡಿ ಅಲ್ಲೇ ನಿಂತು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಜಸ್ಟ್ 1 ಅವರ್ ಅಲ್ಲಿ ವಿಡಿಯೋ ಶೂಟ್ ನೆಲ್ಲ ಮುಗಿಸಿದ್ವಿ. ಮುಗಿಯೋ ಅಷ್ಟರಲ್ಲಿ ಸಮಯ 10 ಗಂಟೆ ಆಗಿತ್ತು. ಆಫೀಸ್ಗೆ ಹೋಗ್ಬೇಕಲ್ಲ ಗುರು, ಅದಕ್ಕೆ ಮತ್ತೆ ಬೆಂಗಳೂರಿಗೆ ಪಯಣ ಶುರು ಮಾಡಿದ್ವಿ. ನಾನು ಆಗ್ಲೇ ಹೇಳಿಲ್ವಾ ಕಾಸೆ ಉಳಿಯಲ್ಲ ಅಂತ. ನೋಡಿ ಆಗ್ಲೇ ಅದಕ್ಕೆ ಪೆಟ್ರೋಲು, ಈಗ ಇದಕ್ಕೆ ಪೆಟ್ರೋಲು, ಎಲ್ಲಾ ಖಾಲಿ. ಚಿಕ್ಕಬಳ್ಳಾಪುರಿಂದ ಬೆಂಗಳೂರಲ್ಲಿರೋ ನಮ್ಮನೆಗೆ ಬರಕ್ಕೆ ಸಮಯ 11 ಗಂಟೆ ಆಗಿತ್ತು. ಮನೆಗೆ ಬರೋಷ್ಟರಲ್ಲಿ ನಮ್ಮ ಇನ್ನೊಬ್ಬ ಫ್ರೆಂಡ್ ಎದ್ಬಿಟ್ಟು ನಮಗೋಸ್ಕರ ಟೊಮೆಟೊ ಬಾತ್ ರೆಡಿ ಮಾಡ್ತಿದ್ದ. ಆಕ್ಚುಲಿ ನನ್ನ ಆಫೀಸ್ ಶಿಫ್ಟ್ ಟೈಮಿಂಗ್ಸ್ ಬಂದು 8:30 to 5:30 ಜನರಲ್ ಶಿಫ್ಟ್. ಇವತ್ತು ನಮ್ಮ ಆಫೀಸ್ ಅಲ್ಲಿ ಏನೋ ಇವೆಂಟ್ ಇರೋ ಕಾರಣ ಮಿಡ್ ಶಿಫ್ಟ್ ಮಾಡಿದ್ರು, ಅದು 1:30 to 9:30 ಶಿಫ್ಟ್. ಸೊ ಅದಕ್ಕೋಸ್ಕರ ನನಗೆ 11:15 ಆಫೀಸ್ ಕ್ಯಾಬ್ ಇತ್ತು. ಬೇಗ ರೆಡಿ ಆಗಿ ನಮ್ಮ ಫ್ರೆಂಡ್ ಮಾಡಿದ ಟೊಮೆಟೊ ಬಾತ್ ನ ತಿನ್ಕೊಂಡು ಆಫೀಸ್ ಕಡೆ ಪಯಣ ಶುರು ಮಾಡಿದೆ. ಲೈಫ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾನೇ ಮುಖ್ಯ. ನಾವು ಟೈಮ್ ನ ಹೇಗ್ ಬಳಸ್ಕೋತೀವೋ ಟೈಮು ಕೂಡ ನಮ್ಮನ್ನ ಹಾಗೆ ಟ್ರೀಟ್ ಮಾಡುತ್ತೆ. ಟೈಮ್ ಪ್ರಕಾರ ನಮ್ಮ ಜೀವನ ನಡೆಯುತ್ತೆ. ಆಫೀಸ್ಗೆ ಬಂದೆ. ಆಫೀಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಕೆಲಸ ಕೆಲಸ ಕೆಲಸ, ಕೆಲಸಗಳು, ಬ್ರೇಕ್ಗಳು, ಮೀಟಿಂಗ್ಸ್ ಗಳು, ತಲೆಗೆ ಹಾಕೋ ಸೆಷನ್ಗಳು, ಇವೆಲ್ಲ 8 ಅವರ್ಸ್ ಅಲ್ಲಿ ನಡೆಯುತ್ತೆ. ಇವತ್ತೊಂದು ಇವೆಂಟ್ ಇತ್ತು ಅಂತ ಹೇಳಿದ್ನಲ್ಲ, ಅದು ಮುಗಿದು ಅಲ್ಲೇ ಎಲ್ಲಾರ್ಗು ಡಿನ್ನರ್ ಸಹ ಅರೇಂಜ್ ಮಾಡಿದ್ರು. ಎಲ್ರು ಅಲ್ಲೇ ತಿನ್ಕೊಂಡು 9:30ಗೆ ಕೆಲಸ ಮುಗೀತು. ಕ್ಯಾಬ್ ರೆಡಿ ಇತ್ತು. ಕ್ಯಾಬ್ ನ ಹತ್ಕೊಂಡು ಸೀದಾ ನಮ್ಮ ಮನೆಗೆ ಬಂದ್ವಿ. ನೋಡಿದ್ರಲ್ಲ ನಾನು ಹೇಗೆ ಕಾರ್ಪೊರೇಟ್ ಮತ್ತೆ ಕಾಂಟೆಂಟ್ ಕ್ರಿಯೇಷನ್ ನ ಹೇಗ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂತ. ಕಾಯಕವೇ ಕೈಲಾಸ, ಕೆಲಸ ಮಾಡಿದ್ರೇನೆ ಜೀವನ. ಇಷ್ಟ ಹೇಳ್ತಾ ನಾನು ನಿಮ್ಮ ಮ್ಯಾಕ್ಸಿ ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು. ಸ್ವಲ್ಪ ಇಕ್ಕಿಸ್ಕೊಳ್ಳಿ.